ಹಲೋ ಎವ್ರಿವನ್. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಬೇಗನೆ ಎದ್ಬಿಟ್ಟೆ. ಸೊ ಬೇಗ ಎದ್ದು ವಾಕಿಂಗ್ ಮಾಡೋಣ ಅಂತ ಎದ್ಬಿಟ್ಟೆ. ಸೊ ವಾಕಿಂಗ್ ಹೋಗ್ಬೇಕಾದ್ರೆ ಗಾರ್ಡನ್ಗೆ ಹೋಗೋದೇನು ಇನ್ನೇನು ಯೂನಿವರ್ಸಿಟಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ನನ್ನ ಮಗಳನ್ನ ಬೇಗ ಎಬ್ಬಿಸಿ ಯೂನಿವರ್ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗೋಷ್ಟರಲ್ಲಿ 7 o'clock ಆಗಿಬಿಡ್ತು. ಸೊ ಆದರೂ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಸೊ ಅಲ್ಲಿ ತುಂಬ ಕ್ಲೈಮೇಟು ಮತ್ತು ವಾತಾವರಣ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವತ್ತು ಕ್ಲೌಡಿ ಸೀಸನ್ ಆಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ, ಸೊ ಅದಕ್ಕೆ ನಾವೇನು ಅಂದ್ಕೊಂಡ್ವಿ ತುಂಬ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡು ಹೊರಟ್ವಿ. ಸೊ ಅಲ್ಲಿ ನೋಡಿದರೆ ತುಂಬ ಸ್ವಲ್ಪ ಜನಸಂಖ್ಯೆ ಜಾಸ್ತಿನೇ ಇತ್ತು. ಯಾಕಂದರೆ ಸೊ ಸಂಡೇ ಆಗಿರೋದ್ರಿಂದ ಎಲ್ಲರೂ ಎಕ್ಸಸೈಸು, ಜಾಗಿಂಗು, ಸೊ ಹೀಗಂತ ಸ್ಪೋರ್ಟ್ಸ್ ಆಡಲಿಕ್ಕೆ ಅಂತ ತುಂಬ ಜನ ಬಂದಿರ್ತಾರೆ ಇವತ್ತು. ಸೊ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇನೇ ಸ್ವಲ್ಪ ರಶ್ ಇರುತ್ತೆ. ಮಿಕ್ಕಿದ ದಿನ ವರ್ಕಿಂಗ್ ಡೇ ಇರೋದ್ರಿಂದ ಸ್ವಲ್ಪ ಸ್ಟೂಡೆಂಟ್ಸು ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಅಲ್ಲಿ. ಸೊ ಆದರೂ ನೋಡೋಣ ಹೇಗಿರುತ್ತೆ ಅಂತ ಹೊರಟ್ವಿ. ಸೊ ಬನ್ನಿ ಹಾಗಾದರೆ ಅದು ಹೇಗಿದೆ ಅಂತ ನೋಡೋಣ. ಇದು ಬಂದೋದು ಪ್ಲೇಸ್ ಬಂದ್ಬಿಟ್ಟು ನಾಗರಬಾವಿ ವೃತ್ತದಿಂದ ಡೌನಲ್ಲಿ ಬರಬೇಕು. ನಮ್ಮ ಮನೆ ವಿಜಯನಗರದಾಗೋದ್ರಿಂದ ಸೊ ನಾವೇನು ಅಂದ್ಕೊಂಡ್ವಿ ಇದೇ ಹತ್ತಿರ ಅಲ್ವಾ ನಮಗೆ ಅಂದ್ಕೊಂಡು ನಾವು ಹೊರಟ್ವಿ. ಇದು ಬರೋದು ಹತ್ತತ್ರ ಹೋಗಬೇಕಾದ್ರೆ ನಮಗೆ ಎಲ್ಲ ಡಿಪಾರ್ಟ್ಮೆಂಟು ಸಿಗುತ್ತೆ, ಎಲ್ಲ ಸೆಕ್ಷನ್ ಡಿಪಾರ್ಟ್ಮೆಂಟು ಸಿಗುತ್ತೆ. ಸೊ ಇದು ಎಲ್ಲ ಸೇರಿ ಸುಮಾರು 1100 acres ಇದೆ ಅಂತ ಎಲ್ಲ ಡಿಪಾರ್ಟ್ಮೆಂಟ್ಸು ಇದೆಲ್ಲ ಗೌರ್ಮೆಂಟ್ ಇದ್ದಿದ್ದೆಲ್ಲ. ಸೊ ಈ ಕಡೆ ಹೋಗ್ತಾ ಹೋಗ್ತಾ ತುಂಬ ಡಿಪಾರ್ಟ್ಮೆಂಟ್ ಸಿಗುತ್ತೆ ನಮಗೆ ಇಲ್ಲಿ. ಬನ್ನಿ ಹಾಗಾದರೆ ನೋಡೋಣ ಏನಂತ ಅದೆಲ್ಲ. ಸೊ ಇಲ್ಲಿಂದ ನಮಗೆ ಮೇನ್ ಆಫ್ ದಿ ಹೆಡ್ ಆಫೀಸ್ ಸಿಗುತ್ತೆ. ಇಲ್ಲೇ ಬ್ಯಾಂಗ್ಳೂರ್ ಹೆಡ್ ಆಫೀಸು. ಸೊ ಇದೇ ಹೆಡ್ ಆಫೀಸು. ಇಲ್ಲಿ ಎಲ್ಲ ಥರದ ಎಕ್ಸಾಮ್ಸ್ ಎಲ್ಲ ನಡೆಯೋದು, ಎಲ್ಲ ಪ್ರಿಪ್ರೇಷನ್ ಆಗೋದು ಎಲ್ಲ ಇದೆ ಯೂನಿವರ್ಸಿಟಿಯಿಂದನೇ. ಸೊ ಇದ್ರದ್ದು ಹಿಂದ್ಗಡೆ ಬ್ಯಾಕ್ ಗೇಟ್ ಇದೆ. ಸೊ ಅಲ್ಲಿ ಸಹ ನಾವು ಹೋಗೋಣ. ನೋಡಿ ಕ್ಲೈಮೇಟ್ ಮಾತ್ರ ತುಂಬ ಚೆನ್ನಾಗಿದೆ ಇವತ್ತು. ತುಂಬ ಎಂಜಾಯ್ ಮಾಡ್ತಾಯಿದ್ವಿ ನಾವು. ಸೊ ಇನ್ನೂ ಬೇಗ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನಿಸ್ತಾ ಇದೆ ನಮಗೆ. ನೋಡಿ ಇಲ್ಲಿ ಗಣಿತ ವಿಭಾಗ ಇದೆ ರೈಟ್ ಸೈಡಲ್ಲಿ. ಸೊ ಇದು ಬಂದು ಯೂನಿವರ್ಸಿಟೀಸ್ ಡೆಡ್ ಎಂಡ್ ಕ್ಲೋಸಿಂಗ್ ಗೇಟ್ ಇದು ಈ ಕಡೆ. ಸೊ ಹೋಗ್ತಾ ಹೋಗ್ತಾ ಆನ್ ದಿ ವೇ ನಮಗೆ ಸ್ಪೋರ್ಟ್ಸ್ ಮೈದಾನ ಸಿಗುತ್ತೆ ಇಲ್ಲಿ. ಸೊ ಇದು ಸಹ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರಿಲೇಟೆಡ್ ಒಂದು ವಿಭಾಗ ಇದು ಒಂದು. ಸೊ ಇಲ್ಲಿ ಜಾಸ್ತಿ ಒಂದೇ ಕ್ಯಾಂಟೀನ್ ಬರೋದು, ಅದು ಒಂದೇ ಇದೆ ಚೆನ್ನಾಗಿದೆ, ಮಿಕ್ಕಿದ್ದು ಅದು ಚೆನ್ನಾಗಿಲ್ಲ. ಇದೇ ಬಿಲ್ಡಿಂಗಲ್ಲಿ ಬರುತ್ತೆ ಹಿಂದೆ ಬ್ಯಾಕ್ ಸೈಡಲ್ಲಿ. ಸೊ ಹೋಗ್ತಾ ಹೋಗ್ತಾ ನಮಗೆ ತುಂಬ ಎಲ್ಲ ಥರದ ಸೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಚೆನ್ನಾಗಿದ್ದಾವೆ. ಕ್ಲೈಮೇಟು ಸಖತ್ತಾಗಿದೆ ಇವತ್ತು. ಸೊ ಹೋಗ್ತಾ ಆನ್ ದಿ ವೇ ನಮಗೆ ಸ್ವಲ್ಪ ಅಲ್ಲಿ ತುಂಬ ಚೆನ್ನಾಗಿರೋ ಪ್ಲೇಸ್ ಸಿಕ್ಕಿರೋದ್ರಿಂದ ನಾವು ಬ್ಯಾಡ್ಮಿಂಟನ್ ಆಡಿದ್ರಾಯಿತು ಅಂತ ಒಂದು 30 minutes ಬ್ಯಾಡ್ಮಿಂಟನ್ ಆಡಿದ್ವಿ. ಸೊ ನನ್ನ ಮಗಳು ಹೆಲ್ಪ್ ಮಾಡ್ತಾಯಿದ್ಲು, ಕಾಕ್ ಬಿದ್ದರೆ ಎತ್ಕೊಡೋದು. ಸೊ ತುಂಬ ಹೆಲ್ಪ್ ಮಾಡಿ ಆಟ ಆಡಿದ್ವಿ. ಸೊ ನಮಗೂ ಸೊ ಅಂದೇ ಹೋಗಬೇಕಾದ್ರೆ ಇಲ್ಲಿ ಬಸ್ ಸ್ಟ್ಯಾಂಡು ಸಹ ಇದೆ. ಸೊ ಇಲ್ಲಿ ಬಸ್ ಫೆಸಿಲಿಟಿನೂ ಸಹ ಇದೆ ಇಲ್ಲಿ ನಮಗೆ ಹೋಗಬೇಕಾದ್ರೆ. ಸೊ ಇಲ್ಲಿಗೆ ಹೋಗಬೇಕಾದ್ರೆ ನಮಗೆ ರೈಟ್ ಸೈಡ್ ಕಾಣಿಸ್ತಾ ಇದೆಯಲ್ಲ, ಅದು ಮೈದಾನ ಕಾಣಿಸ್ತಾ ಇದೆ. ಸೊ ಇಲ್ಲಿ 2 ಮೈದಾನ ಇದೆ ಈ ರೋಡಲ್ಲಿ. ಸೊ ಒಂದು ಕಬಡ್ಡಿ ಆಡ್ತಾರೆ, ಖೋ ಖೋ, ವಾಲಿಬಾಲು, ಥ್ರೋಬಾಲು, ಸೊ ಕ್ರಿಕೆಟು, ಸೊ ಈ ಥರದ ಗೇಮ್ಸ್ ಎಲ್ಲ ಈ ಇದರಲ್ಲಿ ಆಡ್ತಾರೆ. ಇನ್ನೊಂದಿದೆ ಆ ಟ್ರ್ಯಾಕ್, ಇನ್ನೊಂದು ಮೈದಾನದಲ್ಲಿ ಏನಿದೆ ಬರೀ ಟ್ರ್ಯಾಕ್ ಇದೆ. ಸೊ ಅದರಲ್ಲಿ ವಾಕಿಂಗ್ ಮಾಡೋರು, ಎಕ್ಸಸೈಸ್ ಮಾಡೋರು, ಸೊ ಅವರೆಲ್ಲ ಆ ಟ್ರ್ಯಾಕಲ್ಲಿ ಮಾಡ್ತಾರೆ. ಸೊ ತುಂಬ ವಯಸ್ಸಾದವರು ಸಹ ಅಲ್ಲಿ ಕೂತ್ಕೊಂಡು ರಿಲ್ಯಾಕ್ಸೇಷನ್ ಸಹ ಮಾಡ್ಬೋದು. ಸೊ ಇದೇ ಬಂದು ಇನ್ನೊಂದು ಹೇಳಿದ್ನಲ್ಲ ಅದೇ ಮೈದಾನ ಇದು. ಸೊ ಈ ಮೈದಾನ ಸಹ ತುಂಬ ಚೆನ್ನಾಗಿದೆ.
ತುಂಬ ಕೂತ್ಕೊಳ್ಳೋಕ್ಕೆ ತುಂಬ ಆರಾಮ್ ಸ್ಪೇಸಿಯಸ್ ಆಗಿ ಜಾಗ ಇದೆ ಇಲ್ಲೆಲ್ಲ. ಆಮೇಲೆ ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ವಿದ್ಯಾರ್ಥಿ ಜ್ಞಾನ ಭಾರತಿ ಅಂತ ಕರೀತಾರೆ ಈ ಸ್ಪೇಸಿಗೆಲ್ಲ. ಮುಂದೆ ಹೋಗ್ತಾ ಹೋದರೆ ಹಾಗೆ ನಮಗೆ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಸಹ ಸಿಗುತ್ತೆ, ಇದು ಮುಂದೆ ಡೆಡ್ ಎಂಡ್ ಹೋದರೆ. ಸೊ ಇದೆಲ್ಲ ತುಂಬ ಡಿಪಾರ್ಟ್ಮೆಂಟ್ಸ್ ಇದೆ. ಸೊ ಲೆಫ್ಟ್ ಸೈಡ್ ಒಂದು ಡಿಪಾರ್ಟ್ಮೆಂಟ್ ಹೋಯಿತು, ಇದೊಂದು ಡಿಪಾರ್ಟ್ಮೆಂಟ್ ಇದೆ. ಸೊ ಎಲ್ಲ ಥರದ ಡಿಪಾರ್ಟ್ಮೆಂಟು ಇಲ್ಲಿದೆ, ಇದು ಇಲ್ಲ ಅನ್ನೋ ಮಾತೇ ಇಲ್ಲ. ಸೊ ಇದು ಲಾಸ್ಟು ಡೆಡ್ ಎಂಡ್. ಇದು ಮುಂದೆ ಹೋದರೆ ನಾನು ಹೇಳ್ದಂಗೆ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ ನಮಗೆ. ಬರಬೇಕಾದ್ರೆ ಇಲ್ಲೊಂದು ನಮಗೆ ದಾರಿಯಲ್ಲಿ ಗಿಡಗಳನ್ನು ಬೆಳೆಸಿ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮಗೆ ಎಲ್ಲ ಬಂದವ್ರಿಗೆಲ್ಲ ಗಿಡಗಳನ್ನು ಹಂಚ್ತಾಯಿದ್ರು. ಸೊ ನಾನು ಇಲ್ಲಿ ತುಳಸಿ ಗಿಡನ ತೊಗೊಂಡೆ, ನನ್ನ ಮಗಳು ತುಂಬ ಖುಷಿಪಟ್ಟು ಅದನ್ನ ಕೈಲಿ ಹಿಡಿದು ನೋಡ್ತಾ ಇದ್ಲು. ಸೊ ಹಾಗೆ ಬರಬೇಕಾದ್ರೆ ಅಲ್ಲೊಂದು ಮುನೀಶ್ವರ ಸ್ವಾಮಿ ಟೆಂಪಲ್ ಇದೆ, ಸೊ ಅಲ್ಲಿ ವಿಸಿಟ್ ಮಾಡಿ, ಇಲ್ಲೂ ಚೆನ್ನಾಗಿದೆ. ಇನ್ನೊಂದು ಸತಿ ಏನಾದರೂ ಈ ರೋಡಿಗೆ ಏನಾದರೂ ಬಂದರೆ ಸೊ ಡೆಫಿನೆಟಾಗಿ ವಿಸಿಟ್ ಮಾಡಿ, ತುಂಬ ವೆದರ್ ಚೆನ್ನಾಗಿರುತ್ತೆ. ಸೊ ಎಂಜಾಯ್ ಮಾಡ್ಬೋದು ಮಾರ್ನಿಂಗ್ ವೆದರು. ಸೊ ನಾವಂತೂ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ. ಸೊ ಹಾರ್ಡ್ಲಿ ಒಂದು 2 hours ನಮಗೆ ಬೇಕಾಗ್ತಿಲ್ಲ ಎಂಜಾಯ್ ಮಾಡೋಕ್ಕೆ. ಆಟ ಆಡಿದ್ವಿ, ಎಕ್ಸಸೈಸ್ ಆಯಿತು, ಎಲ್ಲ ಆಯಿತು. ಸೊ ಬರೋಷ್ಟರಲ್ಲಿ ತುಂಬ ಸುಸ್ತಾಗಿತ್ತು. ಸೊ ಹಾಗೆ ಬಂದ ತಕ್ಷಣ ದೋಸೆ ಮಾಡಿದ್ದೆ ನಾನು, ಹೆಸರುಬೇಳೆ ದೋಸೆ ತಿಂದು ಎಂಜಾಯ್ ಮಾಡಿದ್ವಿ. ಸೊ ವಿಲ್ ಸಿ ಆನ್ ನೆಕ್ಸ್ಟ್ ವಿಡಿಯೋ. ಬೈ ಬೈ.